ಮೇಲಿಂದ ಮೇಲೆ ಈ ಜೈಲುಗಳಲ್ಲಿ ಗಾಂಜಾ ಸಿಕ್ಕಾಕೊಳ್ಳೋದು, ಮೊಬೈಲ್ ಸಿಕ್ಕಾಕೊಳ್ಳೋದು ಇದೆಲ್ಲವೂ ಕೂಡ ಕಾಮನ್ ಆಗಿಬಿಟ್ಟಿದೆ. ಇದೀಗ ಶಿವಮೊಗ್ಗ ಜೈಲಿನಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಶಿವಮೊಗ್ಗ ಜೈಲಿನಲ್ಲಿ ಗಾಂಜಾವನ್ನು ಎಸೆಯೋದಕ್ಕೆ ಬಂದಿದ್ದಂತಹ ಇಬ್ಬರನ್ನ ಪೊಲೀಸರು 2 ಕಿಲೋಮೀಟರ್ ಒಂದಲ್ಲ ಬರೋಬ್ಬರಿ 2 ಕಿಲೋಮೀಟರ್ ಚೇಸ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಘಟನೆ ನಡೆದಿರೋದು ಶಿವಮೊಗ್ಗದಲ್ಲಿ. ಶಿವಮೊಗ್ಗದ ಜೈಲಿನಲ್ಲಿ ಗಾಂಜಾ ಘಾಟು. ಜೈಲಿಗೆ ಗಾಂಜಾ ಎಸೆಯೋದಕ್ಕೆ ಬಂದವರು ಅರೆಸ್ಟ್ ಆದರು. ಇಬ್ಬರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2 ಕಿಲೋಮೀಟರ್ ಚೇಸ್ ಮಾಡಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ ಗಾಂಜಾ ಹಾಗೂ ಮೊಬೈಲ್ ಜೊತೆಗೆ ಚಾರ್ಜರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಒಂದಲ್ಲ ಎರಡಲ್ಲ, ಇಲ್ಲಿ 29 ಗಾಂಜಾ ಪ್ಯಾಕೆಟ್ಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದು. ಜೊತೆಗೆ 1 ಮೊಬೈಲ್ 3 ಚಾರ್ಜರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಂಧಿತರನ್ನು ತುಂಗಾನಗರ ಪೊಲೀಸರಿಗೆ ಒಪ್ಪಿಸೋದಕ್ಕೆ ಜೈಲು ಸಿಬ್ಬಂದಿ ತಯಾರಿಯನ್ನು ನಡೆಸಿದ್ರು. ಜೊತೆಗೆ ಕಡೆಗೆ ಬಂಧಿತರನ್ನು ಅದೇ ತುಂಗಾನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜೈಲು ಸಿಬ್ಬಂದಿ. ಮೇಲಿಂದ ಮೇಲೆ ಇಂಥ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಎಷ್ಟೇ ಕಠಿಣ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಇದನ್ನು ಒಂದು ತಡೆಯೋದಕ್ಕೆ ಆಗ್ತಾ ಇಲ್ಲ. ಇದೀಗ ಶಿವಮೊಗ್ಗ ಜೈಲಿನಲ್ಲೂ ಅಂಥದ್ದೇ ಒಂದು ಘಟನೆ ನಡೆದಿದೆ. ಮತ್ತೆ ಗಾಂಜಾ ಘಾಟು. ಜೈಲಿಗೆ ಗಾಂಜಾ ಎಸೆಯೋದಕ್ಕೆ ಬಂದವರು ಅರೆಸ್ಟ್ ಆದರು. 2 ಕಿಲೋಮೀಟರ್ ಅದು ನೋಡ್ತಾ ಇದ್ದಂಗೆ ಈ ಗಾಂಜಾ ಎಸೆಯೋದಕ್ಕೆ ಬಂದರು ಅಂತೇಳಿ ಗೊತ್ತಾಗ್ತಿದ್ದಂಗೆ ಕೂತ್ಕೊಳ್ತಾ ಇದ್ದಂಗೆ ಅವ್ರನ್ನ ಹಿಡಿಯೋದಕ್ಕೆ ಹೋಗ್ತಾ ಇದ್ದಂಗೆ ಅವರು ಓಡೋಗೋದಕ್ಕೆ ಮುಂದಾಗಿದ್ದರು. ಹೀಗಾಗಿ ಪೊಲೀಸರು ಅವರನ್ನು 2 ಕಿಲೋಮೀಟರ್ ಚೇಸ್ ಮಾಡಿ ಹಿಡಿದು ಅವರನ್ನು ತುಂಗಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ.